ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಚು ವ್ಲಾಗ್ಸ್. ಇದು ನಮ್ಮ ಡೇ 2ನ ಟ್ರಿಪ್ ಪಾರ್ಟ್ 2 ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಹೋಪ್ ನಿಮಗೆ ಇಷ್ಟ ಆಗುತ್ತೆ. ನೋಡಿ ಗೈಸ್, ಇದೆ ಕೊಲ್ಲೂರು. ತುಂಬಾ ಚೆನ್ನಾಗಿದೆ ವೀವ್. ಅರ್ಲಿ ಮಾರ್ನಿಂಗ್ ನೋಡೋಕ್ಕಂತೂ. ಮಾರ್ನಿಂಗ್ ನಾವು 4 o'clock ಎದ್ದಿದ್ದೆ ನಾನು. ಫುಲ್ಲು ಅಂದರೆ ಫುಲ್ಲು ಫಾಗ್ ಇತ್ತು, ಏನು ಹೋಗೋಕ್ಕಾಗಲ್ಲ. ತುಂಬ ಇದು ಘಾಟ್ ಸೆಕ್ಷನ್ನು, ಮತ್ತು ತುಂಬ ರೋಡೆಲ್ಲ ಮರಗಳಿಂದ ಫುಲ್ಲು ಮಂಜೆಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳಿ ಎಲ್ಲೂ ಹೋಗಿರಲಿಲ್ಲ. ಸೊ ಇವಾಗ ಕೊಲ್ಲೂರು ಬಿಟ್ಟು ಹೊರಡ್ತಿದ್ದೀವಿ. ಇಲ್ಲಿ ಹೋಗ್ತಿದೆ ನಮ್ಮ ಕಾರು. ನನ್ನ ಬಿಟ್ಬಿಟ್ಟೆ ಹೋಯ್ತಾ ಇದ್ದಾರೆ ಇವರು. ನಾವು ಸ್ಟೇ ಆಗಿದ್ದಂಥ ಹೋಮ್ ಸ್ಟೇ ಇದು ಆಗಿತ್ತು. ಸಖತ್ತಾಗಿದೆ ನೋಡಿ ಗೈಸ್. ವೈಲ್ಡ್ ಲೈಫ್ ಬರ್ತಾ ಇದೆ. ಸಖತ್ತಾಗಿದೆ ಅಲ್ಲ ವ್ಯೂ. ಶೃಂಗೇರಿಗೆ ಹೋಗುವಾಗ ಕುದುರೆಮುಖ ನೋಡ್ಬೋದು, ಚೆನ್ನಾಗಿದೆ. ಹೆಂಗಿದೆ ವರ್ಷ ಫ್ಲಾಟ್ ಮತ್ತೆ ಅವಳಿಗೆ ಕಾರ್ ಕತ್ತಿದ್ರೆ ಯಾಕೋ ಒಂಥರ ಆಗ್ತಾಳಲ್ಲ, ಹೆಂಗಂತ ಬ್ಯಾಟ್ರಿ ತಗ್ದಂಗೆ. ಸೌಂಡು ಸಖತ್ತಾಗಿದೆ. ಏನು ವೆಹಿಕಲ್ ಸೌಂಡ್ ಇಲ್ಲ ಅಂದರೆ ಮಸ್ತಾಗಿರುತ್ತೆ. ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಫುಲ್ಲು ಘಾಟ್ ಸೆಕ್ಷನ್ನು. ನೋಡಿ, ಇವರು ಯಾವಾಗ್ಲೂ ನಿದ್ದೆ ಮಾಡ್ತಾನೆ ಇರ್ತಾರೆ ಕುಂಭಕರ್ಣಿ ಥರ. ಇನ್ನು ಈಗ ಕೊಲ್ಲೂರು ಇಂದ ಫ್ರೆಶ್ ಅಪ್ ಆಗಿ, ನಾವು ಸ್ಟೇ ಆಗಿದ್ವಲ್ಲ ಅದೇ ಒಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಹೊರಟಿದ್ದೀವಿ ಶ್ರೀ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ಕೊಲ್ಲೂರಿಂದ ಸಿಗಂದೂರು ಟೆಂಪಲ್ಗೆ 130 ಕಿಲೋಮೀಟರ್ಸ್ ಇದೆ. 3 hour ಜರ್ನಿ ಆಗುತ್ತೆ. ಹೋಗ್ತಾ ಹೀಗೆ ರೋಡಲ್ಲಿ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು. ತುಂಬಾ ಇಷ್ಟ ಆಗುತ್ತೆ. ಈ ಟೈಮಲ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದೇ ಚಂದ ಅಂತ ಅನಿಸುತ್ತೆ. ಈಗ ಟೈಮು 8:30 ಮಾರ್ನಿಂಗ್. ಈಗ ಸಿಗಂದೂರು 33 ಕಿಲೋಮೀಟರ್ಸ್ ಇದೆ. ಆನ್ ದಿ ವೇ ಜೋಗ್ ಫಾಲ್ಸ್ ಕೂಡ ಇದೆ, ಹಾಗೆ ನೋಡ್ಕೊಂಡು ಬರೋಣ ಅಂತ. ಏನ್ ಗೊತ್ತಾ, ಕೊಲ್ಲೂರಿಗೆ ಹೋಗ್ತಾ ನಾವು ಮತ್ತೆ ರಿಟರ್ನ್ ಬರುವಾಗ ರೋಡ್ ಸೈಡು ಈ ತರ ಕಾಡು ಕೋಳಿ, ಹುಂಜ ಇದೆಲ್ಲ ತುಂಬಾನೇ ಇರ್ತಾ ಇತ್ತು. ಅದನ್ನ ವಿಡಿಯೋ ಮಾಡ್ಕೊ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಬಟ್ ನಾನು ನೋಡ್ಲಿಲ್ಲ, ಮಿಸ್ ಆಯ್ತು. ನೋಡಿ ಗೈಸ್, ಸಖತ್ತಾಗಿದೆ ಮಾತ್ರ. ಏನಿದು ಕೆರೆನಾ ಏನಿದು? ಗೈಸ್ ಮಸ್ತಾಗಿದೆ ಇದು ವ್ಯೂ. ನೋಡಿ ಹೆಂಗ್ ಕಾಣ್ತಾ ಇದೆ ಅಂತ. ಚಪ್ಲಿನೇ ಹಾಕಿಲ್ಲಪ್ಪ ಈ ಮಗು. ಮಸ್ತಾಗಿದ್ದೀರಿ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಯಾರು ತೋರಿಸಿದಲ್ಲಿ? ಕುಡಿಯಂಗಿದ್ರೆ ಕೊಡಿರಪ್ಪ. ಕೊಡ್ಬಿಡ ಸುಮ್ಮನೆ. ಫಿಶ್ಗಳು ಅದೇ ಇದ್ರಾಗ ಹಿಡ್ಕೊಳ್ಳೋಣ. ನಾನು ತೋರಿಸ್ತೀನಿ. ಕೆರೆ ಅನಿಸುತ್ತೆ ಇದು. ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ. ನಿಧಾನ, ಅಲ್ಲಿಂದಾನೆ. ನನಗೆ ಒಂದು ಟೀ. ನನಗೂ ಒಂದು ಟೀ ಹೇಳಿ. ಹೌದಾ, ಸರಿ. ಕಾಫಿ. ಏನು ಗೊತ್ತಾ, ನಾನು ಕೊಲ್ಲೂರಿಂದ ಸಿಗಂದೂರಿಗೆ ಹೋಗಬೇಕು ಅಂತ ಮ್ಯಾಪ್ ಹಾಕ್ಕೊಂಡ್ವಿ. ಬಟ್ ಏನಂದರೆ ಮ್ಯಾಪಲ್ಲಿ 130 ಕಿಲೋಮೀಟರ್ ತೋರಿಸ್ತು, 3 hour ಜರ್ನಿ. ಬಟ್ ಇಲ್ಲಿ ನಾವು ಬೋರ್ಡ್ ನೋಡ್ಕೊಂಡು ಬಂದ್ವಿ, ಮತ್ತು ಇಲ್ಲೇ ಸ್ಟೇ ಆಗಿದ್ದಾರಲ್ವ ಅವ್ರನ್ನೂ ಕೇಳಿದ್ವಿ. 33 ಕಿಲೋಮೀಟರ್ಸ್ ಅಷ್ಟೇ ಅಂತೆ. ಆರಾಮ್ಸೆ ಹೋಗಿ ಬರ್ಬೋದು. ಮ್ಯಾಪನ್ನ ನಂಬ್ಕೊಂಡಂತೂ ನಿಜ ಹೋಗೋಕ್ಕಾಗಲ್ಲ ಗುರು. ನೀವೇನಾದರೂ ಮ್ಯಾಪು ನೋಡಿ, ಬಟ್ ಇಲ್ಲಿ ಸ್ಟೇ ಆಗಿರ್ತಾರಲ್ಲ ಅವ್ರನ್ನೇ ಕೇಳಿ ನೋಡಿಕೊಂಡು ಹೋಗಿ.
ನಾವು ಹಾಗೆ ಅಂದ್ಕೊಂಡಿದ್ದೀವಿ. ನಾವು ಮಿಸ್ ಮಾಡ್ಕೊತಿದ್ವಿ ಆ್ಯಕ್ಚುಲಿ, ಯೋಚನೆ ಮಾಡ್ಕೊಂಡು ಹೋಗೋದಾ ಬೇಡ ಅಂತ ಬಂದ್ವಿ. ಮತ್ತು ಇನ್ನು ಬೇರೆ ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನಿಷ್ಟು ದೂರ ಬಂದಿದ್ದೀವಿ, ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ. ಇನ್ನು ಆನ್ ದಿ ವೇ ಸಿಗಂದೂರು ಕೂಡ ಇದೆ ಅಲ್ವಾ, ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಬಂದಿದ್ದೀವಿ. ಓಕೆ, ಇನ್ನು ಇಲ್ಲಿ ಬಂದು ಟೀ ಕಾಫಿ ಎಲ್ಲ ಕುಡಿತಾ ಇದ್ದೀವಿ. ನಮ್ಮ ಮನೇಲಂತೂ ಎಲ್ಲರೂ ಟೀ ಕಾಫಿ ಲವರ್ಸ್ಗಳು. ನಂಗೆ ಜಾಸ್ತಿ ಕುಡಿಯಲ್ಲ, ಬಟ್ ಇವಾಗ ಯಾಕೋ ಕುಡಿತಾ ಇದ್ದೀನಿ. ಕಾಫಿ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ. ಇದು ಶರಾವತಿ ಬ್ಯಾಕ್ ವಾಟರ್ಸ್, ಶರಾವತಿ ನದಿ ಅಂತ. ನಮಗೂ ಗೊತ್ತಿರಲಿಲ್ಲ, ನಾನೇನೋ ಕೆರೆಗಿರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನೀವೇನಾದರೂ ಸಿಗಂದೂರಿಗೆ ಹೋಗ್ತಾ ರೋಡಲ್ಲಿ ಈ ಒಂದು ಟೀ ಸ್ಟಾಲ್ ಹತ್ರ ಹೋಗಿ ಟೀ ಕಾಫಿ ಕುಡೀರಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಸುಗಳು ಮಧ್ಯ ರೋಡಲ್ಲಿ ಕಿತ್ತಾಡ್ತಾ ಇದ್ದಾವೆ ತುಂಬ ಹೊತ್ತಿಂದ. ಯಾರೂ ಅದನ್ನು ಓಡಿಸೋರೇ ಇಲ್ಲ ಬಂದು ಸೈಡ್ಗೆ. ಹಾಗಾಗಿ ಬಸ್ಗಳು, ಹೀಗೆ ಟ್ರಿಪ್ ಬಂದಿರೋವಂಥ ಸ್ಕೂಲ್ ಮಕ್ಕಳು, ತುಂಬ ಬಸ್ಗಳು, ಒಂದು 3-4 ಬಸ್ಗಳು ಹಾಗೆ ನಿಂತುಬಿಟ್ಟಿದೆ. ನಾವು ಅದನ್ನೇ ನೋಡ್ತಾ ಇದ್ವಿ. ಬಸ್ಸಲ್ಲಿ ಮಕ್ಕಳೆಲ್ಲ ಹೋಗ್ತಿದ್ರು ನೋಡಿ, ಅವ್ರಿಗೆಲ್ಲ ಬಾಯ್ ಮಾಡ್ತಾ ಇದ್ವಿ. ತುಂಬ ಜನ ಅವರು ಜೋರಾಗಿ ಚೀರಾಡಿಕೊಂಡು ಕೂಗಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅದನ್ನೇ ನಾವು ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಇನ್ನು ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಹೊತ್ತು ಬಸ್ಗಳಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಹಸು ಜಗಳ ಮಾಡ್ತಿರೋದ್ರಿಂದ ಈಗ ಎಲ್ಲ ಕಾಂಪ್ರೋ ಆಗಿ ಹೋಗ್ತಾ ಇದ್ದಾವೆ ಹಸುಗಳು. ಈ ಥರ ತುಂಬ ಹಸುಗಳು ಇರುತ್ತೆ ಈ ಸೈಡೆಲ್ಲ, ರೋಡ್ ಸೈಡೆಲ್ಲ. ಅದಾಗದೆ ಬಂದು ಮೇವ್ಕೊಂಡು ಮತ್ತೆ ರಿಟರ್ನ್ ಹೋಗುತ್ತೆ ಅವುಗಳ ಮನೆಗೆ. ಹಳ್ಳಿ ಮಿಂಚ ಮಂದಿರ, ಸ್ವಾಮೀಜಿಯನ ಮಂದಿರ ಅಂತ. ಇನ್ನು ಈ ಕಡೆ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಹಳ್ಳಿ ನೇಮ್ಗಳಿತ್ತು, ಊರಿನ ಹೆಸರು. ಅದನ್ನೇ ನೋಡಿಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಬರ್ತಾ ಇದ್ವಿ. ನಮಗೆ ಫಸ್ಟ್ ಟೈಮ್ ನೋಡಿದಾಗ ಅದು ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಅಲ್ವಾ, ಹಾಗಾಗಿ ಅಷ್ಟೇ. ಇನ್ನು ಸಿಗಂದೂರು ಎಂಟ್ರೆನ್ಸ್ ಆರ್ಚ್ ಕೂಡ ಬಂತು. ಇಲ್ಲಿ ಬಂದು ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾರ್ನ ಸ್ಟಾಪ್ ಮಾಡಿ ಇಲ್ಲಿ ಹೋಗ್ತಾ ಇದ್ದೀನಿ. ಈ ಸೈಡು ಚೆನ್ನಾಗಿದೆ ಪ್ಲೇಸ್, ಇಲ್ಲೆಲ್ಲ ನೋಡೋದಕ್ಕೆ ತುಂಬಾ ಕಾರ್ಗಳು ಬರ್ತಾ ಇತ್ತು. ಹಾಲಿಡೇ ಇರೋದ್ರಿಂದ ತುಂಬ ಜನ ಟ್ರಿಪ್ ಬಂದಿದ್ದಾರೆ ಈ ಸೈಡೆಲ್ಲ ನೋಡೋದಕ್ಕೆ. ಮತ್ತು ಇಲ್ಲೇನೇನೋ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ. ಇದನ್ನು ಕೂಡ ಏನಿದೆ ನೋಡೋಣ ಅಂತ ಹೇಳಿ ಬಂದಿದ್ದು. ನೀವು ಕೂಡ ನೋಡ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಎಲಿಫೆಂಟ್ ಎಲ್ಲ ಇದೆ ನೋಡಿ, ನನಗೆ ತುಂಬ ಇಷ್ಟ ಎಲಿಫೆಂಟ್ ಅಂದರೆ. ಹಾಗೆ ಇದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ನೀವು ಕೂಡ ನೋಡ್ಬೋದು. ಇನ್ನು ಫೈನಲಿ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಹತ್ರ ಕೂಡ ಬಂದ್ವಿ, ರೀಚ್ ಆದ್ವಿ. ಇಲ್ಲಿ ಬಂದು ಇಲ್ಲೇ ಒಂದು ಅರ್ಧ ಅವರ್ ಆಗಿಬಿಡ್ತು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ, ಜಾಗ ಹುಡ್ಕೋದಕ್ಕೆ. ಮತ್ತು ತುಂಬಾ ಕಾರ್ಗಳು ಪಾರ್ಕಿಂಗ್ ಮಾಡಿದರು. ಅಂದರೆ ಪಾರ್ಕಿಂಗ್ ಜಾಗ ಹುಡುಕಬೇಕು, ಅದೇ ಕಷ್ಟ. ಇಲ್ಲಾಂದರೆ ಅಲ್ಲಿ ಹಾಕೋಕ್ಕೂ ಆಗಲ್ಲ. ಯಾರಂದರೆ ಅವರು ಬಂದುಬಿಟ್ಟು ಎತ್ತಿ ಅಂತಲೂ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ಸ್ಪೇಸ್ ಹುಡುಕಿ ಕಾರ್ ಪಾರ್ಕಿಂಗ್ ಮಾಡಿ ಮತ್ತೆ ಹೋಗ್ತಾ ಇದ್ದೀವಿ. ನಾವೇನಂದರೆ ಮರೆತು ಸ್ಲಿಪ್ಪರ್ ಹಾಕ್ಕೊಂಡು ಬಂದ್ವಿ. ಸ್ಲಿಪ್ಪರ್ನ ಕಾರಲ್ಲೇ ಬಿಟ್ಟು ಬರಬಹುದಿತ್ತು, ಇನ್ನು ಬಿಡಲಿಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ಬಂದು ಸ್ಲಿಪ್ಪರ್ ಬಿಡೋ ಕೌಂಟರ್ ಇತ್ತು, ಅಲ್ಲಿ ಸ್ಲಿಪ್ಪರ್ ಕೊಟ್ಟು ಮತ್ತು ಚೀಟಿ ಕೊಡ್ತಾರೆ, ಅದನ್ನು ತೊಗೊಂಡು ಬಂದು ಇನ್ನು ಮುಟ್ಕೊಳ್ಳೋಕ್ಕೆ ಹೂವು ತೊಗೊಳ್ತಾ ಇದ್ದೀವಿ. ನನಗೆ ಹೂವು ಅಂದರೆ ತುಂಬಾ ಇಷ್ಟ, ಡೈಲಿ ಕೊಟ್ಟರು ಮುಟ್ಕೊಳ್ತೀನಿ. ಹೆಣ್ಮಕ್ಳೇ ಹೀಗೆ ಅಲ್ವಾ, ಹೂವು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವರು ಹೇಳ್ತಾರೆ ಹೂವನ್ನು ತುಂಬ ಇಷ್ಟಪಡಬಾರ್ದು ಅಂತ, ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೂ ತುಂಬ ಇಷ್ಟ. ಇನ್ನು ಹೂವು ತಗೊಂಡು ಮುಟ್ಕೊಳ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕ್ಯಾಮ್ರಾಮ್ಯಾನ್ ಆಗಿದ್ದರು, ನಾನು, ಅಮ್ಮ, ನನ್ನ ಅಕ್ಕನ ಮಗಳಿಗೂ ತುಂಬಾ ಇಷ್ಟ ಹೂವು ಅಂದರೆ. 3 ಪೀಸ್ ಮಾಡಿ ಇರಿ, ಬ್ಲರ್ರಾಗಿ ಬರ್ತಾಯಿದೆ ಯಾಕೆ ನಿಮ್ಮ ಫೋನು? ವರ್ಷ ಇಲ್ಲೋಡು, ಹಾಯ್ ಮಾಡು, ಮಾತಾಡು, ಹೇಳು ಸಿಗಂದೂರ್ಗೆ ಬಂದಿದ್ದೀವಿ. ಇನ್ನು ನನ್ನ ಹಸ್ಬೆಂಡು ವರ್ಷಕ್ಕೆ ಕ್ಯಾಮ್ರಾ ಮುಂದೆ ಮಾತಾಡು ಅಂತ ಹೇಳಿ ಕೊಡ್ತಾಯಿದ್ರು. ಅವಳಿಗೆ ತುಂಬ ಶೈ ಫೀಲ್ ಆಗ್ತಾ ಇತ್ತು. ಅಜ್ಜಿ ಕೂಡ ಅದನ್ನೇ ಹೇಳ್ತಾಯಿದ್ರು, ಮಾತಾಡು ಅಂತ ಹೇಳಿ. ಸ್ಟಾರ್ಟಿಂಗಲ್ಲಿ ವಸ್ತು ಅಂದರೆ ಎಲ್ಲರಿಗೂ ಹೀಗೆ ಆಗುತ್ತೆ ಅಲ್ವಾ, ಹಾಗೆ ಅವಳಿಗೂ. ಇದು ಮಾಡುವಾಗ ನಿನಗೆ ಬೇಡವಾ? ಹೆಂಗೆ ಹಾಕೋತೀಯ ನೀನು? ಓಪನ್ ಇರೋ, ಸರಿ ಹಾಕಾಕ್ ಬೇಗ, ಜನ ಜಾಸ್ತಿ ಆಗ್ತಾರೆ.
ಇನ್ನು ಈಗ ನಾವು ಕೂಡ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಹೋಗ್ತಾ ಇಲ್ಲಿ ಮೇನ್ ಡೋರ್ ಹತ್ರ ಫೋಟೋಸ್ನ ಕ್ಲಿಕ್ ಮಾಡ್ತಾ ಇರ್ತಾರೆ. ಪೇ ಮಾಡಿ ಇಡ್ಸ್ಕೊಳ್ಳೋರು ಇಡ್ಸ್ಕೊಳ್ಬಹುದು. ದರ್ಶನ ಆದಮೇಲೆ ರಿಟರ್ನ್ ಬರುವಾಗ ಕಾಪಿ ತೊಗೊಂಡು ಹೋಗ್ಬೋದು. ನಾವು ಕೂಡ 2 ಫೋಟೋ ಇಡಿಸ್ಕೊಂಡ್ವಿ, ಎಲ್ಲರೂ ಸೇರಿ ಒಂದು, ಮತ್ತು ನಾನು ನನ್ನ ಹಸ್ಬೆಂಡ್ ಒಂದು ಇಡಿಸ್ಕೊಂಡು ಮತ್ತು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಜನ ಆಯಿತು. ಈಗ ನಾವು ಯಾವುದೇ ಟೆಂಪಲ್ಗೆ ಹೋದರೂ ಕೂಡ ತುಂಬ ಜನ ಇದ್ದರು. ಏನಕ್ಕೆ ಅಂದರೆ ಇದು ವೀಕೆಂಡ್ ಮತ್ತು ಹಾಲಿಡೇಸ್ ಇದ್ದಿದ್ದರಿಂದ ಆ ಕಾರಣದಿಂದ ತುಂಬ ಜನ ಕ್ರೌಡ್ ಇತ್ತು. ಹಾಗಾಗಿ ಬೇಗ ಬೇಗ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ. ಮತ್ತು ಇಲ್ಲಿ ಮೊಬೈಲ್ ಕ್ಯಾಮ್ರಾ ಏನೂ ಅಲೌಡ್ ಇರಲಿಲ್ಲ, ಬೋರ್ಡ್ ಹಾಕಿದ್ರು. ಹಾಗಾಗಿ ಒಳಗಡೆ ಎಲ್ಲ ವಿಡಿಯೋ ಏನೂ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಕ್ಯೂನಲ್ಲಿ ವಿಡಿಯೋ ಮಾಡಿಕೊಂಡೆ. ಹಾಗೆ ಇಲ್ಲಿ ಸ್ವಲ್ಪ ದೇವಸ್ಥಾನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನಜ್ಜಿ ದರ್ಶನ ಚೆನ್ನಾಗಾಯ್ತಾ? ಖುಷಿನಾ? ಮಸ್ತಾಗಾಯ್ತು. ಅಲ್ಲಿ ಮುಗಿಬೇಕಾಗಿರೋದು. ಇಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಸ್ಕೂಲಿಂದ ಮತ್ತು ಕಾಲೇಜಿಂದ ಸ್ಟೂಡೆಂಟ್ಸು ಟ್ರಿಪ್ ಬಂದಿದ್ದರು. ಹಾಗೆ ನಾರ್ಮಲ್ ಆಗು ಕೂಡ ಬೇರೆಯವರು ಕೂಡ ತುಂಬ ಜನ ಇದ್ದರು. ಅಂದರೆ ಕ್ರೌಡ್ ಮಾತ್ರ ತುಂಬಾ ಜಾಸ್ತಿ ಇತ್ತು. ಇನ್ನು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಒಂಥರ ಪಾಸಿಟಿವ್ ಫೀಲಿಂಗ್, ತುಂಬಾ ಚೆನ್ನಾಗಿತ್ತು. ಈಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ದರ್ಶನ ಆಯಿತು. ಈಗ ಪ್ರಸಾದಕ್ಕಂತ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ವಿ ಏನು ನಿನ್ನೆ ಕೊಲ್ಲೂರಿನಲ್ಲಿ ಹೋಗ್ತೀವಲ್ವ, ಅಲ್ಲೂ ಕೂಡ ಆಗುತ್ತೆ ಅಂತ. ಬಟ್ ನಾವು ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ಬಟ್ ನೋಡೋಣ. ಈಗ ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬಾ ಪಾಸಿಟಿವಿಟಿ ಚೆನ್ನಾಗಿತ್ತು, ಖುಷಿ ಆಯಿತು. ಈಗ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಹಶ್ವಾಗ್ತಾಯಿದೆ. ಈಗ ಟೈಮು 11:15 ಆಗಿದೆ, 11:43 ಆಗಿದೆ. ಸೊ ಈಗ ಹೋಗಿ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು ನೋಡಬೇಕು. ನನ್ನ ಹಸ್ಬೆಂಡು ಎಲ್ಲರೂ ಮುಂದೆ ಹೊರಡ್ತಾ ಇದ್ದಾರೆ. ಇದು ಮದುವೆ ಮಾಡ್ತಾರಂತೆ ನೋಡು. ಓಕೆ, ಮತ್ತೆ ಮದುವೆ ಆಗೋಣ. 2ನೇ ವಿವಾಹಕ್ಕೂ ಮಾಡ್ತಾರಂತೆ. ಹೌದಾ? ಇನ್ನೊಂದ್ಸರಿ ಎಲ್ಲರನ್ನೂ ಕರೆಯೋಣ. ಅವಾಗ ಎಲ್ಲ ಕರೆದಿಲ್ಲಲ್ಲ. ವರ್ಷ ಫುಲ್ಲು ಕ್ಯೂ ಇದೆ, ಸಾಲಾಗಿ ಬನ್ನಿ. 12 o'clock ಅಂತೆ ಪ್ರಸಾದ ಹಾಕೋದು. ಸೊ ಎಲ್ಲರೂ ವೆಯ್ಟಿಂಗ್, ತುಂಬ ಆಲ್ರೆಡಿ ಕ್ಯೂ ಇದೆ. ನಾವು ಇಲ್ಲೇ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಏನು ಗೊತ್ತಾ, ತುಂಬಾ ಕ್ಯೂ ಇತ್ತು. ಕ್ಯೂ ಅಲ್ಲಿ ನಿಂತು ಫುಲ್ ಹಶ್ವಾಗ್ಬಿಟ್ಟಿತ್ತು. ರಿಟರ್ನ್ ಬರೋಕ್ಕೂ ಜಾಗ ಇಲ್ಲ, ಮತ್ತು ಮುಂದೆ ಹೋಗೋಕ್ಕೂ ಆಗ್ತಿಲ್ಲ, ಅಷ್ಟು ಜನ ಇದ್ದರು. ತುಂಬಾ ಹಸುವಾಗಿತ್ತು. ಫೈನಲಿ ನಮಗೆ ಪ್ರಸಾದನೂ ಸಿಕ್ತು, ಖುಷಿ ಆಯಿತು. ಚೆನ್ನಾಗಿತ್ತು ಪ್ರಸಾದ. ಹಾಗೆ ಸ್ವೀಟ್ ಕೂಡ ಕೊಟ್ಟಿದ್ದರು. ಇನ್ನು ಪ್ರಸಾದ ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬ ಇನ್ನು ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ ಆಗಿತ್ತು. ಇಲ್ಲೇ 1 o'clock ಅಥವಾ 1:30 ಆಗಿತ್ತು. ತುಂಬ ಅಂದರೆ ತುಂಬಾ ಬಿಸಿಲಿತ್ತು, ಹೆವಿ ಬಿಸಿಲು. ಈಗ ನಾವು ಸಿಗಂದೂರು ಟೆಂಪಲ್ಗೆ ಹೋಗಿದ್ವಲ್ವ, ಅಲ್ಲಿಂದ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಏನು ಒಂದು 3 hours ಜರ್ನಿ ಅಲ್ಲಿಂದ. ಆಲ್ರೆಡಿ ಈಗ ನಾವು ಬಂದು ಒಂದು 1/2 hour ಆಗಿದೆ. ಹೊರಟಿದ್ದೀವಿ. ಸೇಮ್ ರೋಡು. ನಾವು ಶಿವಮೊಗ್ಗ ಬಿಟ್ಟ ತಕ್ಷಣ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಎಲ್ಲ ಏನಂತಾರೆ ಘಾಟ್ ಸೆಕ್ಷನ್ಸೇ ಇರುತ್ತೆ. ಫುಲ್ಲು ಫಾರೆಸ್ಟು ಎಲ್ಲ ಒಂದೇ ಥರ ಇದೆ ರೋಡು. ಬಟ್ ಏನಂದರೆ ವ್ಯೂ ಚೆನ್ನಾಗಿರುತ್ತೆ. ಬಟ್ ಕೆಲವೊಬ್ರಿಗೆ ಆಗಲ್ಲ, ವಾಮಿಟಿಂಗ್ ಅದೆಲ್ಲ ಆಗ್ಬಿಡುತ್ತೆ. ಸಿಗಂದೂರು ಚೌಡೇಶ್ವರಿ ಟೆಂಪಲ್ ದರ್ಶನ ಮುಗಿದ ನಂತರ ನಾವು ಬಂದಿದ್ದು ಶೃಂಗೇರಿ ಶಾರದಾ ಪೀಠಂಗೆ. ಇಲ್ಲಿ ಬರೋಷ್ಟರಲ್ಲಿ ಸಂಜೆ 5 ಗಂಟೆ 5:15 ಆಗಿತ್ತು. ಇನ್ನು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ನೋಡ್ತಾ ಇರ್ತೀರಲ್ಲ, ಇದು ಗೋಪುರ, ಇದೇನೇ ಶೃಂಗೇರಿ ಟೆಂಪಲ್. ಸೊ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಮೇನ್ ಎಂಟ್ರೆನ್ಸ್ ಗೋಪುರ. ಈ ಟೆಂಪಲ್ಗೆ ನಾವು ಬರಬೇಕಂದ್ರೆ ಕಂಪ್ಲೀಟಾಗಿ ಎಥ್ನಿಕ್ ವೇರ್ ಅಥವಾ ಟ್ರೆಡಿಷ್ನಲ್ ವೇರ್ ಹಾಕೊಂಡು ಬರಬೇಕು. ಯಾರೇ ಆಗಿರ್ಬೋದು, ಮೆನ್, ವುಮೆನ್, ಕಿಡ್ಸ್ ಎಲ್ಲರೂ ಕೂಡ ಕಂಪ್ಲೀಟಾಗಿ ಎಥ್ನಿಕ್ ವೇರೇ ಹಾಕೊಂಡು ಬರಬೇಕು. ಇನ್ನು ದೇವರ ದರ್ಶನಕ್ಕೆ ಬಿಡ್ತಾರೆ. ಬಟ್ ನಾವು ಹೋಗಿದ್ದಂಥ ಟೈಮಲ್ಲಿ ಯಾರೋ VIPs ಬಂದಿದ್ರು. ಹಾಗಾಗಿ ಎಲ್ಲೂ ಮೊಬೈಲ್ ಫೋನ್ಸ್ ಕ್ಯಾಮ್ರಾ ಅಲೋಡ್ ಇರಲಿಲ್ಲ. ಎಲ್ಲರನ್ನೂ ಒಳಗಡೆ ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು.
ಮತ್ತು ದೇವ್ರ ದರ್ಶನಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಅವರು ಬಂದು ಹೋದ ನಂತರ ನಮಗೆ ದೇವರ ದರ್ಶನಕ್ಕೆ ಬಿಡ್ತಾ ಇದ್ರು. ಅದು ಕ್ಯೂನಲ್ಲಿ ಹೋಗಬೇಕು, ಗರ್ಭಗುಡಿಗೆ ಹೋಗೋ ಹಾಗಿಲ್ಲ. ಅದು ಕೂಡ ಕಂಪಲ್ಸರಿ ಎತ್ನಿಕ್ ವೇರ್ ಹಾಕ್ಕೊಂಡಿರೋರಿಗೆ ಮಾತ್ರ ಅಲೋ ಇರುತ್ತೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಒಂಥರ ಈವ್ನಿಂಗ್ ಅವತ್ತು ತುಂಬಾ ಪೀಸ್ಫುಲ್ಲಾಗಿ ಸಖತ್ತಾಗಿ ಇತ್ತು. ಕಂಪೇರ್ ಟು ಬೇರೆ ಟೆಂಪಲ್ಸ್ ಇಲ್ಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಇಲ್ಲಿ ನೋಡಿ ನಮ್ಮ ಮನೆಯವರು. ಅದೇನದು ನೋಡಿ, ಶಾರದಾಂಬ ದೇವಿ ಹಳೆ ದೇವಸ್ಥಾನ ಅಂತೆ. ಫಸ್ಟ್ ಅಲ್ಲಿದ್ದಿದ್ದು, ಅಂದರೆ ಇವಾಗೂ ಅಲ್ಲಿದ್ದಾರೆ, ಬಟ್ ಇಲ್ಲೂ ಒಂದು ಹೊಸದಾಗಿದೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸ್ಬೋದು. ಇಲ್ಲಿ ಟಿಕೆಟ್ ತಗೊಳ್ಳೋ ಅಂಥದ್ದೆಲ್ಲ ಇರುತ್ತೆ. ಪರ್ ಕಿಡ್ 500 ಇರುತ್ತೆ ಅಕ್ಷರಾಭ್ಯಾಸನ ಮಾಡಿಸೋದಕ್ಕೆ. ಮತ್ತು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ವಿದ್ಯಾಬುದ್ಧಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ದೇವರು ನಂಬಿಕೆ. ಮಾಡಿಸಿದ್ರೆ ಬೆಟರ್. ಮತ್ತು ಇಲ್ಲಿ ಟೈಮಿಂಗ್ಸ್ ಕೂಡ ಇರುತ್ತೆ. ಮಾರ್ನಿಂಗ್ 8:30ಇಂದ 1 o'clock ತನಕ ಇರುತ್ತೆ. 2 ಬ್ಯಾಚ್ 3 ಬ್ಯಾಚ್ ಆ ಥರ ಮಾಡ್ತಾರೆ ಅಕ್ಷರಾಭ್ಯಾಸನ ಮಾಡಿಸೋದಕ್ಕೆ. ಮತ್ತು ಇಲ್ಲಿ ಟೆಂಪಲ್ ಪಕ್ಕದಲ್ಲೇ ಬೆಟ್ಟ ಕೂಡ ಇದೆ. ಶಂಕರಾಚಾರ್ಯರ ಅವರ ಒಂದು ಸ್ಟ್ಯಾಚು ಕೂಡ ಇದೆ. ಮ್ಯೂಸಿಯಂ ಇದೆಲ್ಲನೂ ಇದೆ. ಅದನ್ನೆಲ್ಲ ನೋಡೋದಕ್ಕೆ ನಮಗೆ ಟೈಮ್ ಇರಲಿಲ್ಲ. ನೀವೇನಾದರೂ ಈ ಕಡೆ ಬಂದರೆ ಮಿಸ್ ಮಾಡದೆ ಇದನ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವರು ಇಶ್ಯೂ ಮಾಡ್ತಾ ಇದ್ದಾರೆ ಬುಕ್ಸ್ ಅಥವಾ ಪೇಪರ್ಸ್. ಅವ್ರ ಹತ್ರ ನಾವು ಪೇ ಮಾಡಿ ತಗೊಂಡು ನಾವು ದೇವ್ರ ಹೆಸರು ಬರೆಯೋದು 101 ಸರಿ ನಮ್ಮಿಷ್ಟದ ದೇವ್ರ ಹೆಸರು ಬರೀಬೋದು. ಇನ್ನು ಇಲ್ಲಿ ಶಂಕರಾಚಾರ್ಯರ ಅವರ ಜೀವನ ಮತ್ತು ಅವ್ರದ್ದು ಬರ್ತ್ ಮತ್ತು ಅವರು ಬಾಲ್ಯ ಹೇಗಿತ್ತು, ಇಲ್ಲಿ ತನಕ ಹೇಗೆ ಬಂದರು ಅಂತ ಹೇಳಿ ಸ್ಟೋರಿ ಬರೆದಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಮತ್ತು ನಾವಿಲ್ಲಿ ಬಿಡುವಷ್ಟರಲ್ಲಿ 6:30 ಆಗಿತ್ತು ಈವ್ನಿಂಗ್. ಇದು ನಮ್ಮ ಟ್ರಿಪ್ನ ಡೇ 2. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.